ಓಕೆ, ಹಾಯ್, ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ಸ್ ಟು ಅರವಿಂದ್ಸ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ಈ ಸೆಷನ್ನಲ್ಲಿ ಕಂಟಿನ್ಯೂಸ್ ಆಗಿ ಮ್ಯಾಥಮೆಟಿಕಲ್ ರೀಸನಿಂಗ್ ಅದರಲ್ಲಿ ಬರ್ತಕ್ಕಂಥ ಒಂದು ಟಾಪಿಕ್ ಟೈಮ್ ಆ್ಯಂಡ್ ವರ್ಕ್, ಕೆಸೆಟ್, ನೆಟ್ಟು ಅಥವಾ ಯಾವುದೇ ತರಹದ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನಿಮಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ ಟೈಮ್ ಆ್ಯಂಡ್ ವರ್ಕ್ದು. ಇದು ಪಾರ್ಟ್ 1. ಓಕೆ, ಇಲ್ಲಿ ಕೆಲವು ಎಕ್ಸಾಂಪಲ್ಸ್ನ ನೋಡೋಣ. ಓಕೆ, ನೋಡಿ, ಫಸ್ಟ್ ಕ್ವಶನ್, ಎ ಕ್ಯಾನ್ ಡೂ ಎ ವರ್ಕ್ ಇನ್ 15 ಡೇಸ್. ಅಂದರೆ ಎ ಒಂದು ಕೆಲಸನ 15 ದಿನ ಮಾಡ್ತಾನೆ ಮತ್ತು ಬಿ ಅದೇ ಕೆಲಸನ 20 ಡೇಸಲ್ಲಿ ಮಾಡ್ತಾನೆ. ಸೊ ಇನ್ನು ಹೌ ಮೆನಿ ಡೇಸ್ ಬೈ ವರ್ಕಿಂಗ್ ಟುಗೆದರ್, ಇಬ್ಬರು ಜೊತೆಗೆ ಸೇರಿಕೊಂಡು ಅದೇ ಕೆಲಸನ ಮಾಡಿದರೆ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರೆ ಅನ್ನೋ ಒಂದು ಸಿಂಪಲ್ ಕ್ವಶನ್. ಓಕೆ, ಸೊ ಅದಕ್ಕೆ ಆಪ್ಷನ್ಸು 4 ಕೊಟ್ಟಿದ್ದಾನೆ: 8.5 ಡೇಸ್, 9.5 ಡೇಸ್, 9 ಡೇಸ್ ಮತ್ತು ಇನ್ನೊಂದು 10 ಡೇಸ್. ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾರೆ ಅಂತ. ಸೊ ಸಿಂಪಲ್ಲಾಗಿ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಎ ಕ್ಯಾನ್ ಕಂಪ್ಲೀಟ್ ಎ ವರ್ಕ್ ಇನ್ ಎಷ್ಟು ದಿನ? 15 ಡೇಸ್ ಬರ್ಕೊಳ್ಳಿ. ಬಿ ಕ್ಯಾನ್ ಕಂಪ್ಲೀಟ್ ಎ ವರ್ಕ್ ಇನ್ ಎಷ್ಟು ದಿನ? 20 ಡೇಸ್ ಬರ್ಕೊಳ್ಳಿ. ಸೊ ಇಲ್ಲೇನು ಮಾಡಬೇಕು ನಾವು? ಎ 15 ದಿನ ಕೆಲಸ ಮತ್ತು ಬಿ ಮಾಡ್ತಕ್ಕಂಥ 20 ದಿನದ ಕೆಲಸನ ನಾವು ಒಂದು ದಿನಕ್ಕೆ ಅವರು ಎಷ್ಟು ಕೆಲಸ ಮಾಡ್ತಾರೆ ಅನ್ನೋದನ್ನ ಕನ್ವರ್ಟ್ ಮಾಡಬೇಕು. ಅಂದರೆ ಒಂದು ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಮಾಡ್ತಾರೆ ಅಂತ, ಫಾರ್ ಎಕ್ಸಾಂಪಲ್. ಓಕೆ, ಅದನ್ನು ನಾವು ಕನ್ವರ್ಟ್ ಮಾಡಬೇಕು. ಹೇಗೆ ಕನ್ವರ್ಟ್ ಮಾಡ್ಬೋದು? ನಾವು ಒಂದು ದಿನದವ್ರ ಕೆಲಸನ ಹೇಗೆ ಕನ್ವರ್ಟ್ ಮಾಡ್ಬೋದು? ಸಿಂಪಲ್ ನೋಡಿ, ಇವೆರಡು ನಂಬರ್ಗೆ ನಾವು ಫಸ್ಟು LCM ತೊಗೋಬೇಕು. ವಾಟ್ ಇಸ್ ದ LCM ಆಫ್ 15, 20? ಅಂದರೆ 20 ಬರುತ್ತೆ ನಿಮಗೆ LCM. ದಿಸ್ ಇಸ್ ದ ಬೇಸಿಕ್ ಕಾನ್ಸೆಪ್ಟು, ಅದು ಹೇಳೋ ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೀನಿ. ಓಕೆ, LCM ಎಷ್ಟು ಬರುತ್ತೆ? 20 ಬರುತ್ತೆ. ಈ 20 15ರಿಂದನೂ 60 ಬರುತ್ತೆ. ಓಕೆ, LCM ಎಷ್ಟು ಬರುತ್ತೆ? 60 ಬರುತ್ತೆ ಇಲ್ಲಿ. ಸೊ ಈ 60 ಇದೆಯಲ್ಲ, ಅದು 15ರಿಂದನೂ ಡಿವೈಡ್ ಆಗುತ್ತೆ ಮತ್ತು 20ರಿಂದನೂ ಡಿವೈಡ್ ಆಗುತ್ತೆ. ಈ ಎರಡು ನಂಬರಿಂದ ಈ ನಂಬರ್ ಡಿವೈಡ್ ಆಗೋದ್ರಿಂದ ದಿಸ್ ಇಸ್ ದ LCM ಲಿಸ್ಟ್. ಓಕೆ, ಸೊ ಇವಾಗ ಏನು ಮಾಡ್ತೀವಿ? ಈ 60ನ ನಮಗೆ ಎಷ್ಟು ಡೇಸ್ ವರ್ಕ್ ಬರಬೇಕು? ಈ ಟೋಟಲ್ ವರ್ಕ್ ಇದೇನಿದೆ, ಇದು ಟೋಟಲ್ ವರ್ಕ್. ಈ ಎ ಎಷ್ಟು ದಿನ ಕಂಪ್ಲೀಟ್ ಮಾಡಿದ್ದಾನೆ ಮತ್ತು ಬಿ ಎಷ್ಟು ದಿನ ಕಂಪ್ಲೀಟ್ ಮಾಡಿದ್ದಾನೆ, ಟೋಟಲ್ ವರ್ಕ್ ಅಂದರೆ ಇದು LCM. ಓಕೆ, ಇದು LCM ಬಂದ್ಬಿಟ್ಟು ಟೋಟಲ್ ಎ ಮತ್ತು ಬಿದು ಟೋಟಲ್ ವರ್ಕ್ 60 ಮಾಡಿರೋ ಅಂತ ಇಟ್ಕೊಳ್ಳಿ. ಆದರೆ ಒಂದಿನದ ವರ್ಕ್ ಏನು, ಅದನ್ನು ನಾವೇನು ಮಾಡಬೇಕು? ಒಂದಿನದ ವರ್ಕ್ನ ಈ 60ನ 15ರಿಂದ ಡಿವೈಡ್ ಮಾಡಬೇಕು ಮತ್ತು 60ನ 20ನ ಡಿವೈಡ್ ಮಾಡಬೇಕು. ಎಷ್ಟು ಬರುತ್ತೆ? 60ನ 15ನ ಡಿವೈಡ್ ಮಾಡಿದರೆ ವಿಲ್ ಗೆಟ್ 4 ಮತ್ತು 60ನ 20ಯಿಂದ ಡಿವೈಡ್ ಮಾಡಿದರೆ ಯು ವಿಲ್ ಗೆಟ್ 3. ಸೊ ಈ 4 ಇದೆಯಲ್ಲ, ಇಲ್ಲಿ ಮೆನ್ಷನ್ ಮಾಡಿ. ಎದು 60/15, ಇಲ್ಲಿ 3 ಮೆನ್ಷನ್ ಮಾಡಿ. ಸೊ ಎ ಬಂದ್ಬಿಟ್ಟು ಒಂದು ದಿನದ ಕೆಲಸ, ದಿಸ್ ಈಸ್ 4. ಬಿ ಬಂದ್ಬಿಟ್ಟು ಒಂದು ದಿನದ ಕೆಲಸ 3. ದಿಸ್ ಇಸ್ ದ 1 ಡೇ ವರ್ಕ್. ಒನ್ ಡೇ ವರ್ಕ್ ಆಫ್ ಎ ಎಷ್ಟು? 4 ಯೂನಿಟ್ಸ್ ಅಂತ ನೀವು ಸುಮ್ಮನೆ ನಮ್ಮ ಕಾನ್ಸೆಪ್ಟ್ಗೋಸ್ಕರ. ಓಕೆ, ಬಿ ಇದು 3 ಯೂನಿಟ್ಸ್ ಅಂತ ತಗೊಳ್ಳೋಣ. ಓಕೆ, ಸೊ ನಮಗೆ ಎಷ್ಟು ಗೊತ್ತಾಯಿತು? ಎ ಎಷ್ಟು? 4 ಯೂನಿಟ್ಸ್, ಬಿ 3 ಯೂನಿಟ್ಸ್. ಸೊ ಎ ಪ್ಲಸ್ ಬಿ ಎಷ್ಟಾಯಿತು? ಟೋಟಲ್ ಇಬ್ಬರದು 1 ಡೇ ವರ್ಕ್ ಎಷ್ಟಾಯಿತು? 4 + 3 7 ಯೂನಿಟ್ಸ್ ವರ್ಕ್ ಮಾಡ್ತಾರೆ ಒಂದು ದಿನಕ್ಕೆ. ಸೊ ಇವಾಗ ಟೋಟಲ್ ವರ್ಕ್ ಎಷ್ಟಿದೆ? ನಮಗೆ 60 ಯೂನಿಟ್ ಇದೆ. ಸೊ ಇಬ್ಬರೂ ಕೆಲಸ ಮಾಡಿದರೆ ಎಷ್ಟು ದಿನ ಆಗುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡೋದು. ಟೋಟಲ್ ಯೂನಿಟ್ಸ್ನ ಇವರಿಬ್ಬರದು 1 ಡೇ ವರ್ಕ್ ಇದೆಯಲ್ಲ, ಅದನ್ನು ಡಿವೈಡೆಡ್ ಮಾಡಿದರೆ ನಮಗೆ ಎಷ್ಟು ದಿನ ಅವರಿಬ್ಬರು ಕೆಲಸ ಮಾಡಿದ್ದಾರೆ ಅಂತ ಬರುತ್ತೆ ಟುಗೆದರ್. 7 1s 7, 8.5. ಆನ್ಸರ್ ಈಸ್ 8.5 ಡೇಸ್. ಓಕೆ, ಸೊ ನೋಡಿ, ನಾನು ಇನ್ನೊಂದು ಸಲ ಹೇಳ್ತೀನಿ. ಇದನ್ನ ಒಂದು ಕೆಲಸನ ಎ 15 ದಿನದಲ್ಲಿ ಕಂಪ್ಲೀಟ್ ಮಾಡ್ತಾನೆ, ಅದೇ ಕೆಲಸನ ಬಿ 20 ದಿನದಲ್ಲಿ ಕಂಪ್ಲೀಟ್ ಮಾಡ್ತಾನೆ. ಸೊ ಇಬ್ಬರು ಜೊತೆಗೆ ಸೇರಿಕೊಂಡು ಆ ಕೆಲಸ ಮಾಡಿದರೆ ಎಷ್ಟು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾನೆ ಅನ್ನೋದು ಸಿಂಪಲ್ ಕ್ವಶನ್. ಓಕೆ, ಸೊ ಇಲ್ಲೇನಾಗುತ್ತೆ ಬರ್ಕೊಳ್ಳಿ. ಎ 15 ದಿನ ಕಂಪ್ಲೀಟ್ ಮಾಡ್ತಾನೆ ಅಂತ, ಬಿ ಬಂದ್ಬಿಟ್ಟು ಅವನು 20 ದಿನ ಕಂಪ್ಲೀಟ್ ಮಾಡ್ತಾನೆ ಅಂತ.
ಸೊ ನಾವು ಎರಡದಕ್ಕೆ ಎಲ್ ಸಿ ಎಮ್ ತೆಗಬೇಕು. ನಾವೇನು ಮಾಡಬೇಕು, ಈಗ ಈ ಕೆಲಸ ಈ ದಿನ ಇದೆಯಲ್ಲ ಅದನ್ನು ನಾವು ವರ್ಕಾಗಿ ಕನ್ವರ್ಟ್ ಮಾಡಬೇಕು, ಒನ್ ಡೇ ವರ್ಕಾಗಿ ಕನ್ವರ್ಟ್ ಮಾಡಬೇಕು. ಆ ಒನ್ ಡೇ ವರ್ಕಾಗಿ ಕನ್ವರ್ಟ್ ಮಾಡಬೇಕಂದ್ರೆ ಏನು ಮಾಡಬೇಕು, ಫಸ್ಟು ಈ 15ಕ್ಕೂ 20ಕ್ಕೂ ನಾವು ಎಲ್ ಸಿ ಎಮ್ ತೆಗಿಬೇಕು. ಅದು 60 ಬರುತ್ತೆ. ಸೊ ಇದು 60 ಟೋಟಲ್ ವರ್ಕ್, ಇದು ಟೋಟಲ್ ವರ್ಕ್ ಆಫ್ ದ ಎ ಆ್ಯಂಡ್ ಬಿ. ಓಕೆ, ಸೊ ನಮಗೆ ಒನ್ ಡೇ ಬೇಕು ಅಂದರೆ ಟೋಟಲ್ ವರ್ಕ್ ಡಿವೈಡೆಡ್ ಬೈ ಅವ್ರು ಎಷ್ಟು ದಿನ ಕೆಲಸ ಮಾಡಿದರೆ ಅದು. ಓಕೆ, 60 ಡಿವೈಡ್ ಬೈ 15 4, 60 ಡಿವೈಡೆಡ್ ಬೈ 20 3. ದಿಸ್ ಈಸ್ ದ ಒನ್ ಡೇ ವರ್ಕ್ ಡನ್ ಬೈ ಎ. 3 ಬಂದ್ಬಿಟ್ಟು ಒನ್ ಡೇ ವರ್ಕ್ ಡನ್ ಬೈ ಬಿ. ಓಕೆ, ಸೊ ಟೋಟಲ್ ವರ್ಕ್ ಡನ್ ಒಂದು ದಿನಕ್ಕೆ ಎಷ್ಟು ವರ್ಕ್ ಡನ್ ಮಾಡಿದ್ದಾರೆ ಅವರು, 7 ಯೂನಿಟ್ಸ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ಸೊ ನಮಗೆ ಇಬ್ಬರು ಜೊತೆಗೆ ಮಾಡಿದರೆ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅಂದರೆ ಟೋಟಲ್ ವರ್ಕ್ 60 ಇದೆ, ಅದನ್ನು 7ರಿಂದ ಡಿವೈಡ್ ಮಾಡಿದರೆ 8.5 ಡೇಸ್ ಬರುತ್ತೆ. ಓಕೆ, ಎಲ್ರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಸೊ ಲೆಟ್ ಅಸ್ ಮೂವ್ ಟು ದ ಸೆಕೆಂಡ್ ಕ್ವೆಶನ್. ದಿಸ್ ಇಸ್ ಸಮ್ವಾಟ್ ಡಿಫ್ರೆಂಟ್ ಕ್ವೆಶನ್. ನೋಡಿ, ಇಲ್ಲಿ ಎ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 10 ಡೇಸ್ ಅಂತಿದೆ. ಒಂದು ಕೆಲಸನ ಎ ಏನು ಮಾಡ್ತಾನೆ 10 ದಿನದಲ್ಲಿ ಮುಗಿಸ್ತಾನೆ, ಬಿ ಏನು ಮಾಡ್ತಾನೆ ಅದೇ ವರ್ಕನ್ನು 20 ದಿನದಲ್ಲಿ ಮುಗಿಸ್ತಾನೆ. ಸೊ ವಿತ್ ದ ಹೆಲ್ಪ್ ಆಫ್ ಸಿ ದೇ ಫಿನಿಶ್ ದ ವರ್ಕ್ ಇನ್ 4 ಡೇಸ್. ವಿತ್ ದ ಹೆಲ್ಪ್ ಆಫ್ ಸಿ ಅಂದರೆ ಎ ಮತ್ತು ಬಿ ಸಿ ಜೊತೆಗೆ ಸೇರಿಕೊಂಡು, ವಿತ್ ದ ಹೆಲ್ಪ್ ಆಫ್ ಸಿ, ಓಕೆ, ಸಿ ಜೊತೆಗೆ ಸೇರಿಕೊಂಡು ಅದೇ ಕೆಲಸನ ದೇ ಫಿನಿಶ್ ದ ವರ್ಕ್ ಇನ್ 4 ಡೇಸ್, 4 ದಿನದಲ್ಲಿ ಆ ಕೆಲಸನ ಮುಗಿಸ್ತಾರೆ. ಆದರೆ ಸಿ ಕ್ಯಾನ್ ಡೂ ದ ವರ್ಕ್ ಇನ್ ಹೌ ಮೆನಿ ಡೇಸ್ ವರ್ಕಿಂಗ್ ಅಲೋನ್. ಅದೇ ಕೆಲಸನ ಸಿ ಒಬ್ಬನೇ ಮಾಡಿದರೆ ಎಷ್ಟು ದಿನದಲ್ಲಿ ಮುಗಿಸ್ತಾನೆ ಅನ್ನೋದು ಕ್ವಶನ್. ಓಕೆ, ಆ್ಯಸ್ ಇಟ್ ಈಸ್ ಇದು ಬರ್ಕೊಳ್ಳೋಣ. ಎ ಕ್ಯಾನ್ ಡೂ ಎ ವರ್ಕ್ ಇನ್ ಎಷ್ಟು ದಿನ, 10 ಡೇಸ್. ಬಿ ಕ್ಯಾನ್ ಡೂ ಇಟ್ ಇನ್ 20 ಡೇಸ್. ವಿತ್ ದ ಹೆಲ್ಪ್ ಆಫ್ ಸಿ ಅಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ. ದೇ ಕ್ಯಾನ್ ಡೂ ಇಟ್ ವರ್ಕ್ ಇನ್ 4 ಡೇಸ್. ಓಕೆ, 4 ಡೇಸಲ್ಲಿ ಮುಗಿಸ್ತಾರೆ. ಸೊ ನಾವೀಗ ಇವಾಗ ಏನು ಬೇಕು, ಟೋಟಲ್ ವರ್ಕ್ ಬೇಕು. ಟೋಟಲ್ ವರ್ಕ್ ಹೇಗೆ ತೊಗೊತೀವಿ ನಾವು, ಎಲ್ ಸಿ ಎಮ್ ತೊಗೊಳೋದ್ರ ಮೂಲಕ ಟೋಟಲ್ ವರ್ಕ್ ತೊಗೊತೀವಿ. ಎಲ್ ಸಿ ಎಮ್ ಏನಾಗುತ್ತೆ, 10 20 40ಗೆ 20 ಎಲ್ ಸಿ ಎಮ್ ಬರುತ್ತೆ. ನೀವು ಲೆಕ್ಕ ಹಾಕಿ ಒಂದ್ಸಲಿ, ಎಲ್ ಸಿ ಎಮ್ ಬರೋದು 20 ಬರುತ್ತೆ. ಓಕೆ, ನೆಕ್ಸ್ಟು ಈ ಟೋಟಲ್ ಯೂನಿಟ್ನ ಏನು ಟೋಟಲ್ ವರ್ಕ್ ಅಂತ, ಈ ಟೋಟಲ್ ವರ್ಕ್ನ ನಾವೇನು ಮಾಡಬೇಕೀಗ, ಸಿಂಗಲ್ ಡೇ ವರ್ಕಾಗಿ ಕನ್ವರ್ಟ್ ಮಾಡಬೇಕು. ಹೇಗೆ ಮಾಡ್ತೀವಿ, ಸಿಂಗಲ್ ಡೇ ವರ್ಕಾಗಿ ಕನ್ವರ್ಟ್ ಮಾಡಿದರೆ 20 ಡಿವೈಡ್ ಬೈ 10 ಏದು 2 ಯೂನಿಟ್ ಬರುತ್ತೆ. 20 ಡಿವೈಡ್ ಬೈ 10 ಎ 2 ಯೂನಿಟ್ ಬರುತ್ತೆ. ಸಿಮಿಲರ್ಲಿ 20 ಡಿವೈಡೆಡ್ ಬೈ 20 ಎ ಬೀಸ್ ಒನ್ ಡೇ ವರ್ಕ್ ಈಸ್ 1. ಅದೇ ಥರ 20 ಡಿವೈಡ್ ಬೈ 4 ಸಿ ಎ ಬಿ ಸಿದು ಒನ್ ಡೇ ವರ್ಕು ಎಷ್ಟು ಬಂತು, 5 ಬರುತ್ತೆ. ಸೊ ದಿಸ್ ಈಸ್ ದ ಎಸ್ ಒನ್ ಡೇ ವರ್ಕ್, ಇದು ಬಿ ಒನ್ ಡೇ ವರ್ಕು, ಇದು ಎ ಬಿ ಸಿ 3 ಜನದ್ದು ಒನ್ ಡೇ ವರ್ಕ್. ಸೊ ನಮಗೇನು ಕೇಳಿದಾನೆ ಇಲ್ಲಿ, ಸಿ ಒಬ್ಬನೇ ಕೆಲಸ ಮಾಡಿದರೆ ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ತಾನೆ ಅಂತ ಕೇಳಿದರೆ. ಸೊ ನಮಗೆ ಇವಾಗ ಏನು ಬೇಕು, ಸಿದು ಒನ್ ಡೇ ವರ್ಕ್ ಬೇಕಲ್ವಾ. ಸಿ ಒನ್ ಡೇ ವರ್ಕ್ ಬೇಕು ಅಂದರೆ ನಾವೇನು ಮಾಡ್ತೀವಿ, ಏನಿದೆ ಎ ಪ್ಲಸ್ ಬಿ ಪ್ಲಸ್ ಸಿ ಈಸ್ ಈಕ್ವಲ್ ಟು 5 ಯೂನಿಟ್ಸ್ ವರ್ಕ್ ಮಾಡ್ತಾನೆ ಅಂದರೆ ಸಿ ಈಸ್ ಈಕ್ವಲ್ ಟು 5 ಮೈನಸ್ ಎ ಪ್ಲಸ್ ಬಿ ಎಷ್ಟಾಯಿತು, ಎ ಪ್ಲಸ್ ಬಿ 2 + 1 3 ಆಯಿತು. ಸೊ ಸಿ ಇದು 2 ಯೂನಿಟ್ಸ್ ಆಗುತ್ತೆ. ಓಕೆ, ಒನ್ ಡೇ ವರ್ಕ್ ಏನಾಗುತ್ತೆ 2 ಯೂನಿಟ್ಸ್. ಓಕೆ, ನೆಕ್ಸ್ಟು ಸೊ ನಮಗೆ ಸಿ ಯೂನಿಟ್ ಸಿಗ್ತಾ. ಇವಾಗ ಸಿ ಎಷ್ಟು ದಿನ ವರ್ಕ್ ಮಾಡಿದೆ ಅಂದರೆ ತಗೊಳ್ಳೋದು ನಾವು, ಸಿ ಈಸ್ ಈಕ್ವಲ್ ಟು ಟೋಟಲ್ ವರ್ಕ್ ಡನ್ ಈಸ್ 20 ಡಿವೈಡೆಡ್ ಬೈ ಒನ್ ಡೇ ವರ್ಕ್ ಆಫ್ ಸಿ ಬಂದ್ಬಿಟ್ಟು 2 ಮಾಡಿದರೆ 10 ಡೇಸ್. ಓಕೆ, ಟೋಟಲ್ ವರ್ಕ್ ಡಿವೈಡೆಡ್ ಬೈ ಒನ್ ಡೇ ವರ್ಕ್, ಆನ್ಸರು ಡೇಸ್ ಬರುತ್ತೆ ನಿಮಗೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಎ ಬಿ ಸಿ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 8 ಡೇಸ್. ಎ ಮತ್ತು ಬಿ ಮತ್ತು ಸಿ 3 ಜನ ಸೇರಿಕೊಂಡು ಒಂದು ಡೇ ವರ್ಕ್ನ 8 ದಿನದಲ್ಲಿ ಮುಗಿಸ್ತಾರೆ. ಅದೇ ಕೆಲಸನ ಬಿ ಮತ್ತು ಸಿ ಟುಗೆದರ್ 24 ದಿನದಲ್ಲಿ ಮುಗಿಸ್ತಾರೆ. ಮತ್ತು ಬಿ ಅಲೋನ್, ಬಿ ಒಬ್ಬನೇ 40 ದಿನದಲ್ಲಿ ಆ ಕೆಲಸ ಮುಗಿಸ್ತಾನೆ. ಇನ್ ವಾಟ್ ಟೈಮ್
ವಿಲ್ ಇಟ್ ಬಿ ಡನ್ ಬೈ ಸಿ ವರ್ಕಿಂಗ್ ಅಲೋನ್. ಸಿ ಒಬ್ಬನೇ ಮಾಡ್ತಾ ಇದ್ದರೆ ಎಷ್ಟು ದಿನದಲ್ಲಿ ಮುಗಿಸ್ತಾನೆ ಅನ್ನೋದು ಕ್ವಶನ್. ಸೇಮ್ ಪ್ಯಾಟ್ರನ್. ಫಸ್ಟ್ ಏನಿದೆ, ಎ ಪ್ಲಸ್ ಬಿ ಪ್ಲಸ್ ಸಿ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 8 days. ಓಕೆ. ನೆಕ್ಸ್ಟು ಬಿ ಪ್ಲಸ್ ಸಿ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 24 and B alone can do it in 40 days. So you need to take the LCM. ನೀವು ಇದಕ್ಕೆ LCM ತೆಗೆದ್ರೆ 120 ಬರುತ್ತೆ. ಓಕೆ, ದಿಸ್ ಇಸ್ ದ ಟೋಟಲ್ ವರ್ಕ್. ಓಕೆ, ಈ 120ನ ಸಿಂಗಲ್ ಡೇ ವರ್ಕ್ ತೆಗಿಬೇಕಂದ್ರೆ ಟೋಟಲ್ ವರ್ಕ್ ಡಿವೈಡೆಡ್ ಬೈ 8. ಟೋಟಲ್ ವರ್ಕ್ ಡಿವೈಡೆಡ್ ಬೈ 8 ಏದು ಬರುತ್ತೆ, ಎಷ್ಟು ಬರುತ್ತೆ? 120 divided by 8. A one day work ಎಷ್ಟಾಯಿತು? 8 8 5 15 units ಆಯಿತು. ಎದು ಒನ್ ಡೇ ವರ್ಕು 15 units. ಅದೇ ಬಿದು 120, ಸಾರಿ ಬಿ ಪ್ಲಸ್ ಇದು ಎ ಪ್ಲಸ್ ಬಿ ಪ್ಲಸ್ ಸಿ, ಸಾರಿ ಇದು ಮೂರದು ಸೇರಿ ಎ ಪ್ಲಸ್ ಬಿ ಪ್ಲಸ್ ಸಿ, ಇದು ಬಿ ಪ್ಲಸ್ ಸಿ ಇದು. ಓಕೆ, 120 divided by 24. The answer is 5. ಓಕೆ, ಬಿ ಪ್ಲಸ್ ಇದು 5 units. ಬಿ ಅಲೋನು 120 divided by 4 ಅಂದರೆ 0 ಹೋಗುತ್ತೆ, 4 12. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಒನ್ ಡೇ ವರ್ಕ್ ಎಷ್ಟಾಯಿತು? 15. ಬಿ ಪ್ಲಸ್ ಇದು 5 ಆಯಿತು, ಬಿ ಇದು 3 ಆಯಿತು. ಓಕೆ, ಸೊ ನಮಗೇನು ಕೇಳಿದಾನೆ ಈಗ, ಸಿ ಒಬ್ಬನೇ ಕೆಲಸ ಮಾಡಿದರೆ ಎಷ್ಟು ಡೇ ವರ್ಕ್ ಮಾಡ್ತಾನೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ನೋಡಿ, ಇಲ್ಲಿ ಕರೆಕ್ಟಾಗಿ ಬರ್ಕೊತೀನಿ. ಎಕ್ಸಾಮಲ್ಲಿ ಈ ಥರ ಬರೆಯೋಕ್ಕೆ ಟೈಮ್ ಇರಲ್ಲ. ಸೊ ನೀವು ತುಂಬ ಫಾಸ್ಟಾಗಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಂಡು ಹೋಗಬೇಕು. ತುಂಬ ಫಾಸ್ಟಾಗಿ ಮಾಡೋದು ಹೇಗೆ ಅಂದರೆ ಪ್ರಾಕ್ಟೀಸ್, ದಟ್ಸ್ ಇಟ್. ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಬೇಗ ಸಾಲ್ವ್ ಆಗುತ್ತೆ. ನೋಡಿ, ಎ ಪ್ಲಸ್ ಬಿ ಪ್ಲಸ್ ಇದು ಒನ್ ಡೇ ವರ್ಕು 15, ಬಿ ಪ್ಲಸ್ ಇದು 5, ಬಿ ಇದು ಸಿ. ಸೊ ನಮಗೆ ಸಿ ಇದು ಬೇಕಾಗುತ್ತಾ? ಇಲ್ಲಿ ನೋಡಿ, ಸಿ ಈಸ್ ಈಕ್ವಲ್ ಟು 5 ಮೈನಸ್ ಇದನ್ನು ಇಲ್ಲಿ ಅಪ್ಲೈ ಮಾಡಿದರೆ 5 ಮೈನಸ್ ಬಿ ಇದೇನು ವ್ಯಾಲ್ಯೂ ಇದೆ 3, ಸಿ ಇದು 2 units ಆಯಿತು. ಸೊ ಇವನು ಡೇಸ್ ಕಂಡಿಡಿಯೋದು ಟೋಟಲ್ ವರ್ಕ್ ಡನ್ ಡಿವೈಡೆಡ್ ಬೈ ವರ್ಕ್, ಒನ್ ಡೇ ವರ್ಕ್ ತೆಗೆದ್ರೆ ನಿಮಗೆ ದಿನ ಬರುತ್ತೆ. 60 days is the answer. Okay, next problem. Same, A and B together can do a piece of work in 8 days. A and B ಇಬ್ಬರು ಸೇರಿಕೊಂಡ್ರೆ 8 ದಿನದಲ್ಲಿ ಕೆಲಸ ಮಾಡ್ತಾರೆ. ಎ ಒಬ್ಬನೇ ಅದನ್ನು ಕೆಲಸನ ಮಾಡಿದರೆ 12 ದಿನದಲ್ಲಿ ಕೆಲಸ ಮಾಡ್ತಾನೆ. ಬಿ ಒಬ್ಬನೇ ಮಾಡಿದರೆ ಎಷ್ಟು ದಿನದಲ್ಲಿ ವರ್ಕ್ನ ಕಂಪ್ಲೀಟ್ ಮಾಡ್ತಾನೆ ಅನ್ನೋದು ಕ್ವಶನ್ನು. ಸೊ ಸಿಮಿಲರ್ಲಿ ಸೇಮ್ ಪ್ಯಾಟರ್ನ್ ಎಲ್ಲದಕ್ಕೂ ಎ ಪ್ಲಸ್ ಬಿ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 8 days. ಎ ಅಲೋನ್ ಕ್ಯಾನ್ ಡೂ ಇಟ್ ಇನ್ 12 days. ಬಟ್ ಬಿ ಎಷ್ಟು ದಿನದಲ್ಲಿ ಮುಗಿಸ್ತಾನೆ ಅನ್ನೋದು ನಮಗೆ ಬೇಕಾಗಿರೋದು. ಓಕೆ, ಸೇಮ್ ಯು ಟೇಕ್ ಇಟ್ ಆಸ್ LCM. LCM ತೆಗೆದ್ರೆ ನಿಮಗೆ 24 ಬರುತ್ತೆ LCM. ಸೊ ದಿಸ್ ಇಸ್ ದ ಟೋಟಲ್ ವರ್ಕ್. ಓಕೆ, ಸೊ ನಮಗೆ ಒನ್ ಡೇ ವರ್ಕ್ ಬೇಕಂದರೆ ಟೋಟಲ್ ವರ್ಕ್ ಡಿವೈಡೆಡ್ ಬೈ ನಂಬರ್ ಆಫ್ ಡೇಸ್. ಟೋಟಲ್ ವರ್ಕ್ 24 divided by 8 ಅಂದರೆ ಯು ವಿಲ್ ಗೆಟ್ ದ 3 ಆಸ್ ಎ ಆನ್ಸರ್. 24 divided by 12 ಅಂದರೆ ಯು ವಿಲ್ ಗೆಟ್ ಅ 2 ಆಸ್ ದ ಆನ್ಸರ್. ಸೊ ಎ ಪ್ಲಸ್ ಬಿ ಒನ್ ಡೇ ವರ್ಕ್ ಈಸ್ 3, ಎದು ಒನ್ ಡೇ ವರ್ಕ್ ಈಸ್ 2. ಓಕೆ, ಸೊ ಬಿ ಅಂದರೆ ಎಷ್ಟು? ಇಲ್ಲಿಗೆ ಏನ ಇಂಪ್ಲಿಮೆಂಟ್ ಇದು ಸಬ್ಸ್ಟಿಟ್ಯೂಟ್ ಮಾಡಿದರೆ ಬಿ ಈಸ್ ಈಕ್ವಲ್ ಟು 3 minus 2, 1 unit ವರ್ಕ್. ಸೊ ಬಿ ಎಷ್ಟು ಡೇಸ್ ವರ್ಕ್ ಮಾಡಿದೆ ಅನ್ನೋದಕ್ಕೆ ಟೋಟಲ್ ವರ್ಕ್ 24 divided by ಒನ್ ಡೇ ವರ್ಕ್ ಆಫ್ ಬಿ. ಓಕೆ, ಈಸ್ ಈಕ್ವಲ್ ಟು 24 days. ಓಕೆ, ನೆಕ್ಸ್ಟ್ ಕ್ವಶನ್. ಎ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 4 days. ಓಕೆ, ಎ ಒಂದು ಕೆಲಸ 4 ದಿನದಲ್ಲಿ ಮುಗಿಸ್ತಾನೆ.
ಬಿ ಕ್ಯಾನ್ ಡೂ ಇಟ್ ಇನ್ 5 days. ಬಿ ಅದೇ ಕೆಲಸನ 5 ದಿನದಲ್ಲಿ ಮುಗಿಸ್ತಾನೆ. ವಿತ್ ಅಸಿಸ್ಟೆನ್ಸ್ ಆಫ್ ಸಿ ದೇ ಕಂಪ್ಲೀಟೆಡ್ ದ ವರ್ಕ್ ಇನ್ 2 days. ಎ ಮತ್ತು ಬಿ ಸಿ ಜೊತೆಗೆ ಸೇರ್ಕೊಂಡು ಕೆಲಸ ಮಾಡಿದರೆ 2 ದಿನದಲ್ಲಿ ಕೆಲಸ ಮುಗಿಸ್ತಾರೆ. ಫೈಂಡ್ ಇನ್ ಹೌ ಮೆನಿ ಡೇಸ್ ಸಿ ಕ್ಯಾನ್ ಡೂ ಇಟ್ ಅಲೋನ್. ಸಿ ಒಬ್ಬನೇ ಎಷ್ಟು ದಿನದಲ್ಲಿ ಮುಗಿಸ್ತಾನೆ ಅನ್ನೋದು ಕ್ವಶನ್. ಸೆಕೆಂಡ್ ಕ್ವಶನ್ ಹೇಳಿದ್ವಲ್ಲ, ಸೇಮ್ ಅದೇ ಟೈಪ್ ಇದೆ. ಸೊ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಎ ಕ್ಯಾನ್ ಡೂ ಇಟ್ ಎ ಪೀಸ್ ಆಫ್ ವರ್ಕ್ ಇನ್ 4 days. ಬಿ ಕ್ಯಾನ್ ಡೂ ಇಟ್ ಇನ್ 5 days. ಓಕೆ, ವಿತ್ ಅಸಿಸ್ಟೆನ್ಸ್ ಆಫ್ ಸಿ ಅಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ ದೇ ಕ್ಯಾನ್ ಡೂ ಇಟ್ ಇನ್ 2 days. ಸೊ ನಮಗೆ ಟೋಟಲ್ ವರ್ಕ್ ಬೇಕಂದ್ರೆ ಏನು ಮಾಡಬೇಕು? ವಿ ನೀಡ್ ಟು ಟೇಕ್ ದ LCM ಆಫ್ ದಿಸ್. ಯು ವಿಲ್ ಗೆಟ್ ದ 20 ಆಸ್ LCM. ಓಕೆ, ಸೊ 1 day ವರ್ಕ್ ಬೇಕು ಅಂದರೆ ದಿಸ್ ಇಸ್ ದ ಟೋಟಲ್ ವರ್ಕ್. ಟೋಟಲ್ ವರ್ಕ್ನ ನಾವೇನು ಮಾಡಬೇಕು? ಎಷ್ಟು ದಿನ ಕೆಲಸ ಮಾಡಿದರೆ ಅದರಲ್ಲಿ ಡಿವೈಡ್ ಮಾಡಬೇಕು. 20 divided by 4 5 ಬರುತ್ತೆ. 20 divided by 5 ಬೀಸ್ ವರ್ಕ್ 4 ಯೂನಿಟ್ಸ್ ಬರುತ್ತೆ. ಸಿಮಿಲರ್ಲಿ 20 divided by 2 ಎ ಪ್ಲಸ್ ಬಿ ಪ್ಲಸ್ ಇದು 1 day ವರ್ಕು 10 ಯೂನಿಟ್ಸ್ ಬರುತ್ತೆ. ಓಕೆ, ಸೊ ನಮಗೇನು ಬೇಕಾಗಿರೋದು ಇಲ್ಲಿ? ಎ ಈಸ್ ಈಕ್ವಲ್ ಟು 5 ಯೂನಿಟ್ಸ್ ಪರ್ ಡೇ, ಬಿ ಈಸ್ ಈಕ್ವಲ್ ಟು 4 ಯೂನಿಟ್ಸ್ ಪರ್ ಡೇ. ಓಕೆ, ಸಿ ಬೇಕಲ್ವಾ? ಸಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಎಷ್ಟಾಗುತ್ತೆ? ಟೆನ್ ಮೈನಸ್ 4 plus 5 9 is equal to 1 unit. ಇಲ್ಲೇ ನೋಡಿ, ಎ ಪ್ಲಸ್ ಬಿ ಪ್ಲಸ್ ಸಿ is equal to 10. 1 day ವರ್ಕು 10 ಇದೆ. ಸೊ ಎ ಪ್ಲಸ್ ಬಿ 9 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಿಮಗೆ 1 ಬರುತ್ತೆ. ಸೊ ಸಿ ಎಷ್ಟು ದಿನದಲ್ಲಿ ಮುಗಿಸ್ತಾನೆ? ಟೋಟಲ್ ವರ್ಕ್ 20 ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್ ಈ ವರ್ಕ್ಡ್ 1 is equal to 20 days. ಓಕೆ, ಇನ್ನೊಂದು ಕ್ವಶನ್ ಇದೆ ಈ ಸೆಷನಲ್ಲಿ. ಈ ಕ್ವಶನ್ ನೋಡಿ ವೈಂಡ್ ಅಪ್ ಮಾಡೋಣ. ಓಕೆ, ಎ ಆ್ಯಂಡ್ ಬಿ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 4 days. ಎ ಆ್ಯಂಡ್ ಬಿ ಇಬ್ಬರು ಸೇರಿಕೊಂಡ್ರೆ ಒಂದು ಕೆಲಸ 4 ದಿನದಲ್ಲಿ ಮುಗಿಸ್ತಾರೆ. ಸಿ ಮತ್ತು ಡಿ ಅದೇ ಕೆಲಸನ 12 ದಿನದಲ್ಲಿ ಮುಗಿಸ್ತಾರೆ. ಸೊ ಇನ್ ಹೌ ಮೆನಿ ಡೇಸ್? ಎಲ್ಲರೂ ಸೇರಿಕೊಂಡ್ರೆ ಎ ಬಿ ಸಿ ಮತ್ತು ಡಿ ಇಬ್ಬರು 4 ಜನ ಸೇರಿಕೊಂಡ್ರೆ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅನ್ನೋದು ಕ್ವಶನ್. ಸೊ ಇಲ್ಲಿ ನೋಡಿ, ಸೇಮ್ ಪ್ಯಾಟ್ರನ್ ಇರುತ್ತೆ ಎಲ್ಲದಕ್ಕೂ. ಎ ಪ್ಲಸ್ ಬಿ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 4 days ಆಯಿತಾ. ಮತ್ತು ಸಿ ಪ್ಲಸ್ ಡಿ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 12 days. ಓಕೆ, ಸೊ ಟೋಟಲ್ ವರ್ಕ್ ಡನ್ ಏನು ಮಾಡಬೇಕು? ಯು ನೀಡ್ ಟು ಟೇಕ್ LCM, ದಟ್ ಈಸ್ 12. ಓಕೆ, ನೆಕ್ಸ್ಟ್ ಎ ಪ್ಲಸ್ ಬಿ ಮತ್ತು ಸಿ ಮತ್ತು ಡಿದು 1 day ಯೂನಿಟ್ ತೆಗಿಬೇಕಲ್ವಾ? 1 day ವರ್ಕ್ 12 divided by 4 ಎಷ್ಟಾಗುತ್ತೆ? 3. 12 divided by 12 1 is the total work. Total work divided by number of days they worked. So A plus B do 1 day work 3 units ಆಯಿತು. C plus D do 1 day work 1 unit ಆಯಿತು. ಸೊ ಎಲ್ಲರೂ ಜೊತೆ ಕೆಲಸ ಮಾಡಿದರೆ ಎಷ್ಟು ದಿನದಲ್ಲಿ ಮುಗಿಸ್ತಾರೆ ಅನ್ನೋದು ತಾನೆ. ಸೊ A plus B plus C plus D 1 day ವರ್ಕು 3 plus 1 4 units. ಸೊ ನೀವು ಡೇಸ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಡಿ ಎಲ್ಲ ತೊಗೊಂಡ್ರೆ ಟುಗೆದರ್ ಅಂತ ತಗೊಳ್ಳಿ. ಟುಗೆದರ್ ಎಲ್ಲ ವರ್ಕ್ ಮಾಡಿದರೆ ಟೋಟಲ್ ವರ್ಕ್ ಡನ್ ಎಷ್ಟಿದೆ? 12 ಡಿವೈಡೆಡ್ ಬೈ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ 4 ಜನನು 1 day ವರ್ಕ್ ಎಷ್ಟಿದೆ? 4 units. ಸೊ ಡಿವೈಡೆಡ್ ಮಾಡಿದರೆ ನಿಮಗೆ 3 days ಬರುತ್ತೆ. ದಿಸ್ ಈಸ್ ದ ಆನ್ಸರ್. ಟುಗೆದರ್ ಅಂದರೆ ಇದು ಎ ಬಿ ಸಿ ಡಿ. ಓಕೆ, ದಿಸ್ ಇಸ್ ದ ಆನ್ಸರ್. ಸೊ ಇಲ್ಲಿಗೆ ಈ ಸೆಷನ್ ವೈಂಡ್ ಅಪ್ ಮಾಡೋಣ. ಇನ್ನೂ ಕೆಲವು ಎಕ್ಸಾಂಪಲ್ಸ್ ಇದೆ. ಸೊ ನೆಕ್ಸ್ಟ್ ಸೆಷನಲ್ಲಿ ಇನ್ನು ಬೇರೆ ಬೇರೆ ಎಕ್ಸಾಂಪಲ್ಸ್ನ ನೋಡೋಣ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.